ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ನೋಡೋಣ ಹಂಪಿಯ ಚಕ್ರತೀರ್ಥವನ್ನು. ನನ್ನ ಎದುರಿಗೆ ಕಾಣ್ತಾ ಇದೆಯಲ್ಲ, ಅದುವೇ ಚಕ್ರತೀರ್ಥ. ಬನ್ನಿ, ನಾವು ಕೋಟಿಲಿಂಗ ಇರುವ ಸ್ಥಳದ ಹತ್ರ ಹೋಗಿ ಇದನ್ನೆಲ್ಲವನ್ನು ನೋಡೋಣ. ಇದು ಚಕ್ರತೀರ್ಥ. ಈ ಸ್ಥಳದ ನೀವು ತೆಪ್ಪದಲ್ಲಿ ಹೋಗಲು ಈ ಸೀಸನ್ನಲ್ಲಿ 1,000ದಿಂದ 1,500 ರೂಪಾಯಿ ಕೊಡಬೇಕು. ನೀವು ನಡೆದುಕೊಂಡೇ ಆ ಕಡೆ ಹೋಗ್ಬೋದು. ನೋಡ್ತಾ ಇದ್ದೀರ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ಈ ಸ್ಥಳ. ಸ್ವಲ್ಪ ನಿಧಾನವಾಗಿ ಇಲ್ಲಿ ನಡಿಬೇಕು, ಕಾಲು ಜಾರ್ತವೆ. ಈ ದಿನ ನೀರು ಸ್ವಲ್ಪ ಹೆಚ್ಚಿಗೆ ಬಂದಿದೆ. ಇಲ್ಲಿ ನೀವು ಋಷಿಮುಖ ಆಂಜನೇಯ ದೇವಸ್ಥಾನವನ್ನು ನೋಡ್ಬೋದು, ಹಾಗೆ ಅಂಜನಾದ್ರಿ ಬೆಟ್ಟವನ್ನು ಕೂಡ ಇಲ್ಲಿಂದ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಈ ಸ್ಥಳ. ಇನ್ನೊಂದು ವಿಶೇಷ ಅಂದರೆ, ಇಲ್ಲಿ ತುಂಗಭದ್ರಾ ನದಿ ಉತ್ತರಕ್ಕೆ ಹರಿಯುತ್ತಾಳೆ. ಇದು ಆಗಿನ ಕಾಲದ ಪುರಾತನ ಸೇತುವೆ. ತೆಪ್ಪದಲ್ಲಿ ಬಂದು ನೀವು ಚಕ್ರತೀರ್ಥ, ಕೋಟಿಲಿಂಗ ನೋಡ್ಬೇಕಂದ್ರೆ 1,500 ರೂಪಾಯಿ ಕೊಡ್ಬೇಕೀಗ. ಸೀಸನ್ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಸುಂದರವಾಗಿದೆ ಈ ಸ್ಥಳ. ತುಂಗಭದ್ರಾ ನದಿ ಇಲ್ಲಿ ಉತ್ತರಕ್ಕೆ ಹರಿಯುತ್ತಿದ್ದಾಳೆ. ನಾನು ಆ್ಯಕ್ಚುಲಿ ನೋಡ್ಲಿಕ್ಕೆ ಬಂದದ್ದು ಬೇರೆ ದೇವಸ್ಥಾನ. ಆ ದೇವಸ್ಥಾನ ನೋಡಿದ ನಂತರ ನನಗೆ ಸ್ವಲ್ಪ ಸಮಯ ಉಳಿದಿತ್ತು. ಇದೇ ಮಾರ್ಗದಿಂದ ಬರಬೇಕಾಗಿದ್ದರಿಂದ ಈ ಚಕ್ರತೀರ್ಥವನ್ನು ನಿಮಗೆ ತೋರಿಸೋಣ ಅಂತ. ನೀರು ಸ್ವಲ್ಪ ಜಾಸ್ತಿ ಆಗಿದೆ ಇವತ್ತು. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬರ್ತು, ನೀರು ಜಾಸ್ತಿ ಆಗಿದೆ. ಶಿವಲಿಂಗ ಇತ್ತು ಮುಂಚೆ. ನೀವೀಗ ನೋಡ್ಬೋದು ಹಳೆಯ ಕಾಲದ ಮಂಟಪನ. ಇವೆಲ್ಲ ತುಂಗಭದ್ರಾ ನದಿ ದಂಡೆಯಲ್ಲಿದೆ. ಹೊಳೆ ತುಂಬಿದಾಗ ಈ ಮಂಟಪದವರೆಗೂ ನೀರು ಬರ್ತವೆ. ಈ ಸ್ಥಳದಲ್ಲಿ ಫೋಟೋ ತೆಗೆಸಿಕೊಳ್ಳಲು, ವಿಡಿಯೋ ಮಾಡಲು ಒಂದು ಅದ್ಭುತವಾದ ಸ್ಥಳ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಂಟಪಗಳೆಲ್ಲ. ಅಲ್ಲಿ ನೀವು ಬಸವಣ್ಣನ ನೋಡ್ಬೋದು ದೂರದಲ್ಲಿ. ಚಕ್ರತೀರ್ಥದಲ್ಲಿ ನೀವು ಒಳ್ಳೆಯ ನೈಸರ್ಗಿಕ ಸೌಂದರ್ಯವನ್ನು ನೋಡ್ಬೋದು. ಸೊ ಯಾವ ಕಡೆ ಹೋದರೂ ನಿಮಗೆ ಒಳ್ಳೆಯ ವ್ಯೂ ಸಿಗುತ್ತೆ ನೋಡಲಿಕ್ಕೆ. ಈ ಸೇತುವೆಯು ವಿಜಯವಿಠಲ ದೇವಸ್ಥಾನ ಅಂದರೆ ಪುರಂದರ ಮಂಟಪದಿಂದ ಋಷಿಮುಖ ಆಂಜನೇಯವರೆಗೆ ಈ ಸೇತುವೆ ಇತ್ತು. ಎಷ್ಟು ಸುಂದರವಾಗಿದೆ ನೋಡಿ ಸೇತುವೆ ಆಗಿನ ಕಾಲದ.
ಚಕ್ರ ತೀರ್ಥದ ಈ ನಿಸರ್ಗದ ನೋಡಿ ಹೇಗಿದೆ ಅಂತ. ಎಷ್ಟು ಅದ್ಭುತವಾಗಿದೆ ಈ ಸ್ಥಳ, ಪ್ರಶಾಂತವಾದ ಸ್ಥಳ. ಇವತ್ತು ಇದ್ರದ್ದೇ ಒಂದು ಬ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ನೀವು ಎಷ್ಟೊತ್ತಿದ್ರು ಅಲ್ಲಿ ಟೈಮ್ ಹೋಗಿದ್ದು ನಿಮ್ಗೆ ಗೊತ್ತಾಗೋದಿಲ್ಲ, ಅಷ್ಟು ಅದ್ಭುತವಾಗಿದೆ ಸ್ಥಳ. ಇಲ್ಲಿಂದಲೇ ನೀವು ಅಂಜನಾದ್ರಿ ನೋಡ್ಬೋದು. ಮೊದಲಿನ ಥರ ಹೆಚ್ಚು ಪ್ರವಾಸಿಗರು ಇಲ್ಲಿ ಬರುತ್ತಿಲ್ಲ. ಇಲ್ಲಿ ಅತಿ ಹೆಚ್ಚು ಮಹಾರಾಷ್ಟ್ರದ ಪ್ರವಾಸಿಗರು ಬರ್ತಾರೆ. ಸ್ವರ್ಗ. ಈ ಸ್ಥಳದಲ್ಲಿ ವಿಷ್ಣುವಿನ ದಶಾವತಾರದ ಮೂರ್ತಿಗಳು ಇದ್ದಾವಂತ ಹೇಳುತ್ತಾರೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಆದರೆ ಈ ಬಂಡೆಗಲ್ಲಿನ ಅಡಿ ಎಲ್ಲೆಲ್ಲಿ ಸಿಕ್ಕಾಕಿಕೊಂಡಿದ್ದಾವೋ ಗೊತ್ತಾಗೋದಿಲ್ಲ. ಅವನ್ನ ನಾವು ಹುಡುಕಬೇಕು. ನೋಡಿ ಸ್ಥಳ ಇದು ಹಂಪಿಯ ಚಕ್ರತೀರ್ಥ. ಈ ಭಾಗದಲ್ಲಿ ನಾವು ಅಡ್ಡಾಡೋಕೆ ಮುಂಚೆ ತುಂಬ ಹುಷಾರಾಗಿರ್ಬೇಕು. ಯಾಕಂದ್ರೆ ನಾವು ಕಾಲಿಟ್ಟ ಕಡೆಯೆಲ್ಲ ಶಿವಲಿಂಗವನ್ನ ನೀವು ನೋಡ್ಬೋದು. ಈ ಬಂಡೆಗಳೆಲ್ಲ ಮೇಲೆಲ್ಲ ತುಂಬು ಕುಟುಂಬದ ಚಿತ್ರ, ಶಿವಲಿಂಗಗಳನ್ನ ಎಷ್ಟು ಅದ್ಭುತವಾದ ಕಲ್ಪನೆ, ಒಂದು ಅದ್ಭುತ ಕೆತ್ತನೆ ನೋಡ್ಬೋದು. ಸೂಪರ್. ಸೊ ಈ ತರ ಕೆತ್ತನೆ ಎಲ್ಲಿ ನೋಡಕ್ ಸಿಗೋದಿಲ್ಲ. ಚಿತ್ರ ನೋಡಿದ ಅದ್ಭುತ. ಇಲ್ಲಿ ಬಂದು ಹೇಗೆ ಕೆತ್ತಿದ್ದಾರೆ ಇದನ್ನು ಗೊತ್ತಾಗೋದಿಲ್ಲ. ಈ ಸ್ಥಳ ನೀವೆಲ್ಲಿ ಕಾಲಿಡ್ತರಲ್ಲಿ ಇಲ್ಲಿ ಶಿವಲಿಂಗಗಳನ್ನು ನೋಡ್ಬೋದು. ಬ್ಯೂಟಿಫುಲ್. ಇಲ್ಲೊಂದು ಶಿವಲಿಂಗ ನೋಡಿ ಯಾವ ರೀತಿ ಇದೆ. ಮಳೆ ಬಂದ್ರೆ ನೀರು ನಿಲ್ಬಾರ್ದಂತ ಇದಕ್ಕೊಂದು ಮಾರ್ಕ್ ಮಾಡಿದ್ದಾರೆ. ಇಲ್ಲಿ ಒಂದು ಶಿವಲಿಂಗ. ಹಾವು ಅಂತ ಕಾಣುತ್ತದೆ. ವಿಶೇಷವಾದ ಇಬ್ಬರು ಜನ ನಮಸ್ಕಾರ ಮಾಡ್ತಾ ಇದ್ದಾರೆ ಈ ರೀತಿ ಶಿವಲಿಂಗಿಗೆ. ಅದ್ಭುತವಾದ. ಇಲ್ಲಿ ಒಂದು ಹೆಸರು ಬರೆದೆ, ಚಿನ್ನಾದೇವಿ ಹೆಸರಿದೆ ಇಲ್ಲಿ. ಈಗ ಮಳೆಗಾಲದಲ್ಲಿ ಇಲ್ಲಿ ನೀರು ನಿಂತ್ಕೊಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ತೋರಿಸಿದ್ದಾರೆ. ಶಿವಲಿಂಗ ಸುಂದರವಾಗಿ ಪಾಳು ಮಂಟಪಗಳು. ಸುಂದರ ಪರಿಸರ, ಚಕ್ರತೀರ್ಥ. ಅಲ್ಲಲ್ಲಿ ನಾವು ವಿಷ್ಣುವಿನ ದಶಾವತಾರದ ಶಿಲ್ಪಗಳನ್ನ ಇಲ್ಲಿ ನೋಡಬಹುದು. ಎಲ್ಲಿ ಬೇಕಲ್ಲಿ ಮೂರ್ತಿಗಳನ್ನ ನೋಡಬಹುದು. ನರಸಿಂಹ, ಅಯ್ಯೋ ಎಂತ ಸುಂದರವಾದ ಶಿಲ್ಪ ಇದು ನೋಡಿ. ಇಲ್ಲಿ ಬಂದು ಮಾಡಿದ್ದಾರೆ. ಇಲ್ಲಿ ನಿಧಾನವಾಗಿ ಬರುವುದು. ಕಾಲು ಸ್ಲಿಪ್ ಆದ್ರೆ ಸ್ವಲ್ಪ ಕಷ್ಟ. ಸ್ನೇಹಿತರೆ ನೋಡ್ಬೋದು ಎಷ್ಟು ಅದ್ಭುತವಾದ ಕಲ್ಪನೆ. ಅನಂತ ಪದ್ಮನಾಭನ ಉಬ್ಬು ಶಿಲ್ಪವನ್ನ ಇಲ್ಲಿ ಕೆತ್ತಿದ್ದಾರೆ ನೋಡಿ. ಸಾಕಷ್ಟು ಜನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. इधर गरुड़ है.
गरुड़ फिश हाँ अभी थोड़ा पानी है उधर मैं ನೋಡಿ ಎಲ್ಲಿ ಬೇಕಲ್ಲಿ ಮೂರ್ತಿಗಳನ್ನ ಇಲ್ಲಿ ನೋಡ್ಬೋದು. ನೀವು ನಂದಿ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಶಾಸನ ಕೂಡ ಹಾಕಿದ್ದಾರೆ. ಇಲ್ಲೊಂದು ಶಿವಲಿಂಗವನ್ನ ನೋಡ್ಬೋದು. ಎಲ್ಲೆಲ್ಲೂ ಶಿವಲಿಂಗ ಇಲ್ಲಿ ಶಾಸನ ನೋಡಿ. ಇಲ್ಲಿ ವಿಗ್ರಹಗಳು ಬಂಡೆಗಲ್ಲಿನ ಕೆಳಗಡೆ ಇದ್ದಾವೆ. ಮೇಲಿನ ನೋಡಕ್ಕೆ ಇವು ಕಾಣಲ್ಲ. ಇಲ್ಲಿ ಒಂದು ಕೆತ್ತನೆ ನೋಡ್ಬೋದು. ಈ ರೀತಿ ಎಲ್ಲಿ ಬೇಕಲ್ಲಿ ಕೆತ್ತನೆಗಳನ್ನು ನೀವು ನೋಡ್ಬೋದು. ವಿಷ್ಣುವಿನ ದಶಾವತಾರದ ಮೂರ್ತಿಗಳನ್ನ ಬಂಡೆಗಲ್ಲ ಮೇಲೆ ಕೆತ್ತಿದ್ದಾರೆ. ಕ್ರಾಂತಿವಾರಿ ನರಸಿಂಹ ಅಥವಾ ಲಕ್ಷ್ಮೀ ನರಸಿಂಹ ಅಂತ ಹೇಳ್ಬೋದು. ಮಾರ್ಗ ಹೇಗಿದೆ ಅಂತ ನೋಡ್ಬೋದು. ಇಲ್ಲಿ ಒಂದು ಇಲ್ಲಿ ನೀವು ಆಂಜನೇಯನ ಮೂರ್ತಿಯನ್ನು ಕೂಡ ನೋಡ್ಬೋದು. ಪಕ್ಕದಲ್ಲಿ ಗಣೇಶನ ವಿಗ್ರಹವನ್ನು ಕೂಡ ನೋಡ್ಬೋದು. ಈ ರೀತಿ ಈ ಚಕ್ರತೀರ್ಥದಲ್ಲಿ ಪ್ರತಿಯೊಂದು ಬಂಡೆಯ ಮೇಲೆ ಉಬ್ಬು ಚಿತ್ರಗಳನ್ನು ಕೆತ್ತಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಚಕ್ರತೀರ್ಥ. ಇನ್ನೂ ಸಾಕಷ್ಟು ಸ್ಥಳ ಇದೆ ನೋಡ್ಲಿಕ್ಕೆ. ಇಲ್ಲಿ ನನಗೆ ಸಮಯಾವಕಾಶದ ಕೊರತೆ ಇರೋದ್ರಿಂದ ವಾಪಸ್ ಹೋಗ್ತಾ ಇದ್ದೀನಿ. ನಾನು ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.